ರಾಹುಲ್ ಗಾಂಧಿಯನ್ನ ವಿಚಿತ್ರ ಪ್ರಾಣಿ ಅಂತ ಹೇಳಿದ್ದಾರೆ ಯತ್ನಾಳ್. ಯತ್ನಾಳ್ ಈ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ಆದರೆ ಹಾವೇರಿಯಲ್ಲಿ ರಾಹುಲ್ ವಿಚಿತ್ರ ಪ್ರಾಣಿ ಅಂತ ಹೇಳಿ ಕರೆದಿದ್ದಾರೆ ಯತ್ನಾಳ್. ಬಸವನಗೌಡ ಪಾಟೀಲ್ ಯತ್ನಾಳ್ ರಾಹುಲ್ ಗಾಂಧಿ ಅವರನ್ನು ಕರೆದಿರುವಂಥ ಹಾವೇರಿಯಲ್ಲಿ ರಾಹುಲ್ ವಿಚಿತ್ರ ಪ್ರಾಣಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥ. ಅಲ್ಲೊಂದು ವಿಚಿತ್ರ ಪ್ರಾಣಿ ಇದೆ, ಅದರ ಹೆಸರು ಟ್ರಂಪ್ ಅಂತ. ನಮ್ಮಲ್ಲೂ ಕೂಡ ಒಂದು ವಿಚಿತ್ರ ಪ್ರಾಣಿ ಇದೆ, ಅದರ ಹೆಸರು ರಾಹುಲ್ ಗಾಂಧಿ. ಪ್ರಧಾನಿ ಮೋದಿ ಚೀನಾ ಜಪಾನ್ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬಂದರು, ಎಲ್ಲರೂ ಕೂಡ ಒಂದಾದರು. ಅದನ್ನು ನೋಡಿದ ಕೂಡಲೇ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಏನು ಮಾಡಿದ್ರು, ಟ್ವೀಟ್ ಮಾಡಿ ಮೋದಿ ನನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳಿಬಿಟ್ರು. ಅದೇ ರೀತಿ ನಮ್ಮಲ್ಲೂ ಕೂಡ ಒಂದು ವಿಚಿತ್ರ ಪ್ರಾಣಿ ಇದೆ, ಅದು ಆಲೂಗಡ್ಡೆಯಿಂದ ಬಂಗಾರವನ್ನು ಉತ್ಪಾದಿಸುತ್ತದೆ ಅಂತೆ. ಒಂದು ಕಡೆ ಬಟಾಣಿ ಹಾಕಿದರೆ ಒಂದು ಕಡೆ ಬಂಗಾರ ಬರುತ್ತೆ, ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಯತ್ನಾಳ್ ಹೇಳ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರನ್ನು, ರಾಹುಲ್ ಗಾಂಧಿ ಒಬ್ಬ ವಿಚಿತ್ರ ಪ್ರಾಣಿ ಅಂತ ಹೇಳ್ತಾ ಇದ್ದಾರೆ. ಹಾವೇರಿಯಲ್ಲಿ ಮಾತನಾಡಿರುವಂಥದ್ದು ಯತ್ನಾಳ್. ಅಲ್ಲೊಂದು ಪ್ರಾಣಿ ಇದೆ, ಅದರ ಹೆಸರು ಟ್ರಂಪ್. ನಮ್ಮ ಹತ್ರ ಒಂದು ಪ್ರಾಣಿ ಇದೆ, ಅದರ ಹೆಸರು ರಾಹುಲ್ ಗಾಂಧಿ. ಮೋದಿ ಚೀನಾ ಜಪಾನ್ ಹೋಗಿ ಬರ್ತಾರೆ, ದೇಶಗಳನ್ನು ಸುತ್ತಾಡಿ ಬರ್ತಾರೆ, ಸುತ್ತಾಡಿ ಅವರು ವ್ಯಾಪಾರ ಮಾಡಿಕೊಂಡು ಬರ್ತಾರೆ. ಬಂದಾಗ ಎಲ್ಲರೂ ಕೂಡ ಒಂದಾಗ್ತಾರೆ. ಈ ರೀತಿ ಮೋದಿಯ ಒಂದು ನಡಿಗೆಯನ್ನು ನೋಡಿ, ಅದನ್ನು ನೋಡಿದ ಕೂಡಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಏನಿದ್ದಾರೆ ಅವರು ಮಾತನಾಡ್ತಾರೆ, ಟ್ವೀಟ್ ಮಾಡ್ತಾರೆ, ಮೋದಿ ನನ್ನ ಸ್ನೇಹಿತ ಅಂತ ಹೇಳ್ತಾರೆ. ಇದು ಯಾವ ರೀತಿಯಾದಂತಹ ಒಂದು ಬದಲಾವಣೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅದೇ ರೀತಿ ನಮ್ಮಲ್ಲಿ ಕೂಡ ಒಂದು ವಿಚಿತ್ರ ಪ್ರಾಣಿ ಅಂತ ಹೇಳ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರಿಗೆ ಯತ್ನಾಳ್ ಅವರು. ಅವ್ರು ಏನು ಹೇಳ್ತಾರೆ ಅಂದರೆ ನೋಡಿ, ಆಲೂಗಡ್ಡೆಯಿಂದ ಬಂಗಾರವನ್ನು ಉತ್ಪಾದಿಸುತ್ತೆ. ಒಂದು ಕಡೆ ಬಟಾಣಿ ಹಾಕುವುದಂತೆ, ಇನ್ನೊಂದು ಕಡೆಯಿಂದ ನಾವು ಬಂಗಾರವನ್ನು ತೆಗೆಯೋದಂತೆ. ಈ ರೀತಿಯಾಗಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನು ಲೇವಡಿ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು. ಈ ರೀತಿಯಾದಂತಹ ವ್ಯಂಗ್ಯವಾದ ಮಾತುಗಳು, ಲೇವಡಿಯಾಡುವಂತಹ ಮಾತುಗಳು, ಕೆಲವೊಂದು ವಿವಾದಾತ್ಮಕ ಒಂದು ಹೇಳಿಕೆಗಳು ಈ ರೀತಿಯಾಗಿ ಕೊಡ್ತಾನೇ ಇರ್ತಾರೆ. ಅದೇ ರೀತಿಯಾಗಿ ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿರುವಂಥದ್ದು ಹಾವೇರಿಯಲ್ಲಿ ರಾಹುಲ್ ಗಾಂಧಿ ಒಬ್ಬ ವಿಚಿತ್ರ ಪ್ರಾಣಿ ಅಂತ ಹೇಳಿರುವಂಥದ್ದು. ಪ್ರಾಣಿ ಹೆಸರು ಹೇಳಿಲ್ಲ, ಆದರೆ ವಿಚಿತ್ರ ಪ್ರಾಣಿ ಅಂತ ಹೇಳಿರುವಂಥದ್ದು. ಟ್ರಂಪ್ ಕೂಡ ಒಂದು ವಿಚಿತ್ರ ಪ್ರಾಣಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ರಾಹುಲ್ ಗಾಂಧಿ ಒಬ್ಬ ವಿಚಿತ್ರ ಪ್ರಾಣಿ. ಯತ್ನಾಳ್ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ರಾಹುಲ್ ಗಾಂಧಿಯವರ ಬಗ್ಗೆ ಹೇಳಿಕೆ ಕೊಡ್ತಾ ಇರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಆದರೆ ರಾಹುಲ್ ಗಾಂಧಿಯವರು ಆಲೂಗಡ್ಡೆ ಒಂದು ಕಡೆ ಹಾಕಿ ಒಂದು ಕಡೆ ಬಂಗಾರ ತೆಗಿತಾ ಇದೆ, ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರೇನೋ ಆ ಒಂದು ವಿಚಾರವಾಗಿ ಇವರು ಮಾತನಾಡ್ತಾ ಇರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯನ್ನು ಇವರು ಈ ರೀತಿಯಾಗಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಆದರೆ ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.